ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಹಾಗೆ ಇವತ್ತು ಗೃಹ ಜ್ಯೋತಿಗೆ ಏನೆಲ್ಲ ಇದು ಕಾರ್ಡ್ಗಳು ಬೇಕು ಅಂತೇಳಿ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಅಂದರೆ ಏನು ಕೊಡಬೇಕು, ಗೃಹ ಜ್ಯೋತಿಗೆ ಏನು ಕೊಡಬೇಕು ಅಂತ ನಾನು ಹೇಳ್ತೀನಿ. ಅಂದರೆ ನಾನು ಸುಮಾರು ವೀಡಿಯೋಸ್ಗಳನ್ನ ನೋಡಿ ನಾನು ಎಲ್ಲ ಕಲೆಕ್ಟ್ ಮಾಡಿ ಇಟ್ಟಿದ್ದೆ. ಇವಾಗ ನಮ್ಮನೆಗೆ ಫ್ರೈಡೇ ಬಂದಿದ್ರು, ಇವತ್ತು ಬಂದು ಮಂಗಳವಾರ. ಅದರಿಂದ ತುಂಬ ಜನಕ್ಕೆ ಅಂದರೆ ತುಂಬ ಜನಗಳ ಮನೆಗೆ ಹೋಗಿರಲ್ಲ. ಅದರಿಂದ ನಾನು ಒಂದು ವಿಡಿಯೋ ಮಾಡಿ ಹಾಕೋಣ ನಮ್ಮ ಮನೇಲಿ ಏನೆಲ್ಲ ತೊಗೊಂಡ್ರು ಅಂತೇಳಿ. ಓಕೆ, ಒಬ್ಬೊಬ್ಬರು ಒಂದೊಂದು ಥರ ವೀಡಿಯೋಸ್ಗಳನ್ನ ಮಾಡಿ ಹಾಕಿರ್ತಾರೆ. ಮೇಯ್ನ್ ಏನು ಗೊತ್ತಾ, ಮೀಟ್ರದ್ದು ಐ ಡಿ ಕೊಡಬೇಕು. ಫಸ್ಟ್ ಅವ್ರು ಅದೇ ಕೇಳೋದು, ಮೀಟ್ರ್ ಐ ಡಿ ನಂಬರು, ಮತ್ತು ಆಧಾರ್ ಕಾರ್ಡು, ಆಮೇಲೆ ವೋಟರ್ ಐ ಡಿ, ಮತ್ತು ರೇಷನ್ ಕಾರ್ಡು. ನೆಕ್ಸ್ಟ್ ಬಂದು ಒಂದು ಫೋಟೋ ತೊಗೊಳ್ತಾರೆ, ಅಂದರೆ ಕೊಡಬೇಕು ಒಂದು ಫೋಟೋ, ಪಾಸ್ಪೋರ್ಟ್ ಸೈಜು ಒಂದು ಫೋಟೋ ಕೊಟ್ಟರೆ ಅಷ್ಟೇ, ಇನ್ನೇನೂ ಇಲ್ಲ. ಈ 4 ಐಟಮ್ ಕೇಳೋದು. ಇನ್ನೊಂದು ಸರಿ ಹೇಳ್ತೀನಿ, ನಾನಿಲ್ಲಿ ಬರೆದಿಟ್ಕೊಂಡಿದ್ದೀನಿ, ಯಾಕೆಂದರೆ ಒಂದೊಂದನ್ನು ಮರ್ತುಬಿಟ್ಟಿರ್ತೀವಿ ಅಥವಾ ಹೇಳ್ದೆ ಬಿಟ್ಬಿಟ್ಟಿರ್ತೀವಿ. ಅದರಿಂದ ಆಧಾರ್ ಕಾರ್ಡು, ವೋಟರ್ ಐ ಡಿ, ರೇಷನ್ ಕಾರ್ಡು, ಫೋಟೋ ಒಂದು, ಮತ್ತು ಅವ್ರು ಫಸ್ಟ್ ಕೇಳಿದೆ ಮೀಟ್ರದ್ದು ನಂಬರ್ ಇರುತ್ತಲ್ಲ ಅದು, ಅಷ್ಟೇ, ಇನ್ನೇನು ಕೇಳಲ್ಲ. ನಾನು ನಮ್ಮದು ಕ್ವಾರ್ಟರ್ಸ್ ಆಗಿರೋದ್ರಿಂದ ನಮ್ಮದು ಅಲಾಟ್ಮೆಂಟ್ ಲೆಟ್ರ್ ಕೊಡಬೇಕು ಅಂತ ಅಂದ್ಕೊಂಡು ಸುಮಾರು ಪ್ಯಾನ್ ಕಾರ್ಡ್ ಇರ್ಬೋದು, ಇನ್ನೊಂದೆಲ್ಲ ಎತ್ತಿಟ್ಟಿದೆ. ಅದೇನೂ ಇಲ್ಲ. ಈಗ ನಾನೇನು 5 ಇದು ಹೇಳಿದೆ, ಅಷ್ಟು 5 ಮಾತ್ರ ಕೊಟ್ಟರೆ ಸಾಕು ಕಾರ್ಡ್ಗಳು. ಅಷ್ಟಕ್ಕೆ ಅವರು ಗೃಹ ಜ್ಯೋತಿನ ಮಾಡಿ ಕೊಡ್ತಾರೆ. ಇದೆಲ್ಲ ರೆಡಿ ಇಟ್ಕೊಂಡಿರಿ. ಇಷ್ಟು ಅವರು ಅನೌನ್ಸ್ ಮಾಡಿಕೊಂಡು ರೋಡಲ್ಲಿ ಬರ್ತಾರೆ. ಬಂದಾಗ ನೀವು ಅದನ್ನೆಲ್ಲ ರೆಡಿ ಇಟ್ಕೊಂಡ್ರೆ 5 ನಿಮಿಷದಲ್ಲಾಗುತ್ತೆ. ಆಧಾರ್ ಕಾರ್ಡು ಮತ್ತು ವೋಟರ್ ಐ ಡಿ ನೀವು ಯಾರ ಹೆಸರಲ್ಲಿ, ಅಂದರೆ ನಿಮ್ಮ ಮನೆಯವರ ಅಥವಾ ನಿಮ್ಮ ಹೆಸರಲ್ಲಿ ಯಾರ ಹೆಸರಲ್ಲಿ ಕೊಡ್ತೀರಾ ಅವ್ರದ್ದೇ ವೋಟರ್ ಐ ಡಿ ಕೊಡಬೇಕು. ಆಧಾರ್ ಕಾರ್ಡು ಕೊಡ್ತೀರಲ್ವ, ಆಧಾರ್ ಕಾರ್ಡು ಅದೇ ಅವ್ರದ್ದೇ ಹೆಸರಲ್ಲಿ ಇರಬೇಕು, ವೋಟರ್ ಐ ಡಿ ಕೂಡ ಅವ್ರದ್ದೇ ಹೆಸರಲ್ಲಿ ಇರಬೇಕು. ಮತ್ತು ಒಂದು ಫೋಟೋ ನಾನು ಮೋಹನ್ ಮಾಮಂದೇ ಕೊಟ್ಟಿದ್ದು. ಯಾಕೆ ಮೋಹನ್ ಮಾಮಂದು ಕೊಟ್ಟೆ ಅಂದರೆ, ಫಸ್ಟು ನಾನು ಅವ್ರು ಹೇಳಿದ್ರು ನಿಮ್ಮದೇ ಕೊಡಿ ಪರವಾಗಿಲ್ಲ ಅಂತೇಳಿ. ಅದಕ್ಕೆ ಏಕೆಂದರೆ ನಾನು ಏನಕ್ಕೆ ಮೋಹನ್ ಮಾಮಂದೇ ಕೊಟ್ಟಿದ್ದು ಅಂದರೆ, ಈ ಕ್ವಾರ್ಟರ್ಸ್ ಏನಿದೆ ಅಲಾಟ್ಮೆಂಟ್ ಲೆಟ್ರು ಮೋಹನ್ ಮಾಮನ ಹೆಸರಲ್ಲೇ ಇರೋದು. ಆದ್ದರಿಂದ ಅಲಾಟ್ಮೆಂಟ್ ಲೆಟ್ರೆಲ್ಲ ಕೇಳಿದ್ರೆ ಅವ್ರ ಹೆಸರಲ್ಲೇ ಇರೋದ್ರಿಂದ ನಾನು ಅವ್ರದ್ದೇ ಎಲ್ಲ ಕೊಟ್ಬಿಡೋಣ, ಆಧಾರ್ ಕಾರ್ಡಿಂದ ಹಿಡಿದು ವೋಟರ್ ಐ ಡಿ ಎಲ್ಲ ಅಂದ್ಬಿಟ್ಟು ಅವ್ರದ್ದೇ ಹೆಸರಲ್ಲಿ ಏನಿದೆ ಅದೆಲ್ಲ ಕೊಟ್ಟೆ. ಅವ್ರೇನಿಲ್ಲ ನಿಮ್ಮ ಹೆಸರಲ್ಲಿ ಇರೋದು ಕೊಡ್ಬೋದು ಅಂದರು. ನಾನು ಬೇಡ ಸರ್ ಅವ್ರದ್ದೇ ತೊಗೊಳ್ಳಿ ಅಂದ್ಬಿಟ್ಟು ಅವ್ರದ್ದೇ ಕೊಟ್ಟೆ. ರೋಡಲ್ಲಿ ಬರ್ತಾರೆ ಅನೌನ್ಸ್ ಮಾಡಿಕೊಂಡು, ಆವಾಗ ಅದೆಲ್ಲ ರೆಡಿ ಇಟ್ಕೊಂಡ್ರೆ ಅವರೇ ಮನೆ ಹತ್ರನೇ ಬರ್ತಾರೆ, ಆವಾಗ ಕೊಟ್ಟರೆ ಆಯಿತು. ಇಷ್ಟೇ, ಇನ್ನೇನು ಕೇಳಲ್ಲ. ಆಮೇಲೆ ಅವ್ರು ಅನೌನ್ಸ್ ಮಾಡಿದಾಗ ಏನೇನೋ ಅನೌನ್ಸು ಅಂದರೆ ಒಂದು ಮೈಕ್ ಇಟ್ಬಿಟ್ಟಿರ್ತಾರೆ, ಅದು ಹೇಳ್ತಾನೆ ಇರುತ್ತೆ. ನಾನು ಅದೆಲ್ಲ ಕೇಳಿಸ್ಕೊಂಡು ಇದೆಲ್ಲ ಕೊಡಬೇಕಾ ಅಂತ ಹೇಳ್ಬಿಟ್ಟು ಅವ್ರು ಬಂದಾಗ, ಸರ್ ನೀವು ಅಲಾಟ್ಮೆಂಟ್ ಲೆಟ್ರ್ ತೊಗೊಂಡಿಲ್ವಲ್ಲ ಅಂತಂದೆ. ಇಲ್ಲ ಮೇಡಮ್ ಅದೇನು ಬೇಕಾಗಿಲ್ಲ ಅಂತ ಅಂದರು. ಮತ್ತು ಮೈಕಲ್ಲಿ ಹೇಳ್ತಿದ್ದೆ ಅಂದರೆ ಸುಮ್ಮನೆ ಸ್ಮೈಲ್ ಮಾಡಿಬಿಟ್ಟು ಹೋಗ್ತಿದ್ದಾರೆ ಇಷ್ಟೇ, ಇನ್ನೇನು ಬೇಕಿಲ್ಲ. ಆಮೇಲೆ ಅವರ ಏನು ಫಿಲ್ ಮಾಡಿರ್ತಾರೆ ಅದು ಪೇಪರ್ ಕೊಡ್ತಾರೆ. ಆ ಕಡೆ ಈ ಕಡೆ ನಾವು ಒಂದೊಂದು ಫೋಟೋ ತೆಗೆದು ಇಟ್ಕೋಬೇಕು. ಏಕೆಂದರೆ ಏನಾದರೂ ಪ್ರಾಬ್ಲಮ್ ಆದರೆ ಅದೇನು ನಂಬರ್ ಇರ್ಬೋದು ಅನ್ಸುತ್ತೆ, ನಾನು ಅದು ಓದಲೇ ಇಲ್ಲ. ಫೋಟೋ ತೆಗೆದು ಇಟ್ಕೊಂಡಿದ್ದೀನಿ ಅಷ್ಟೇ, ಮೊಬೈಲಲ್ಲೇ ಇದೆ. ಅದನ್ನು ಓದಿಲ್ಲ, ಏನಿಲ್ಲ. ಅದೊಂದು ಮುಂದೆ ಮತ್ತು ಹಿಂದೆ 2 ಕಡೆನೂ ಫೋಟೋ ತೊಗೊಂಡು ಇಟ್ಕೋಬೇಕು. ಆಮೇಲೆ ಯಾರು ನಂಬರ್ಗೆ ಅಂದರೆ ಫೋನ್ ನಂಬರ್ ಕೊಡಬೇಕಾಗುತ್ತೆ. ಆವಾಗ 2 ಸರಿ ಒ ಟಿ ಪಿ ಬರುತ್ತೆ. 2 ಸರಿ ಒ ಟಿ ಪಿನ ಅವ್ರಿಗೆ ಹೇಳಿದ್ರೆ ಅವರು ಅಲ್ಲಿಗೆಲ್ಲನೂ ಫಿಲ್ ಮಾಡಿ ಕೊಡ್ತಾರೆ. ಇಷ್ಟೇ ಗೃಹ ಜ್ಯೋತಿದು, ಇನ್ನೇನು ಇಲ್ಲ. ನಾವು ಏನೇನೋ ಕೊಡಬೇಕೇನೋ ಆ ಥರ ಎಲ್ಲ ಅಂದ್ಕೊಂಡಿದ್ವಿ. ನಮಗೇನೋ ಕ್ವಾರ್ಟರ್ಸ್ದು ಅಲಾಟ್ಮೆಂಟ್ ಲೆಟ್ರ್ ಇದೆ. ಈ ಬಾಡಿಗೆ ಮನೆಯಲ್ಲೆಲ್ಲ ಇರ್ತಾರೆ ನೋಡಿ, ಅಂಥವರಿಗೆ ಸ್ವಲ್ಪ ಯಾವ ಥರ ಕೊಡ್ಬೋದು ಅವರಿಗೆ ನನಗಂತೂ ಗೊತ್ತಿಲ್ಲ. ಅಲ್ಲಿ ಅಂದರೆ ಕೇಳಲ್ಲ, ಅದೇ ಕೇಳ್ತಾರೆ ಅಂತ ಹೇಳ್ತಾರೆ ಅಷ್ಟೇ. ಸುಮಾರು ವೀಡಿಯೋಗಳಲ್ಲಿ ನೋಡಿದ್ನಲ್ಲ, ಅದರಿಂದ ಓಕೆ. ಹಾಗೆ ಊರ ಕಡೆ ಎಲ್ಲ ಆವಾಗಲೇ ಮುಗಿಸ್ಬಿಟ್ಟಿದ್ದಾರೆ. ಬೆಂಗಳೂರಲ್ಲೆಲ್ಲ ಇತ್ತೀಚೆಗೆ ನಡೀತಾ ಇದೆ. ಮತ್ತು ಈ ತಿಂಗಳು ಅಂದರೆ ಜೂನ್ ತಿಂಗಳದು ಇದು ಬಂದಿಲ್ಲ, ಏನದು ಕರೆಂಟ್ ಬಿಲ್ಲು ಕೂಡ ಬಂದಿಲ್ಲ. ಈ ತಿಂಗಳು ಬರುತ್ತೆ ಅನ್ನೋ ಜುಲೈಗೆ ಅಂದ್ಕೊಂಡಿದ್ದೀನಿ, ಗೊತ್ತಿಲ್ಲ, ನೋಡೋಣ. ಓಕೆ, ಜೂನ್ದು ಜುಲೈಗೆ ಬರುತ್ತೆ, ಜುಲೈದು ಆಗಸ್ಟಿಗೆ ಬರುತ್ತೆ, ಆ ಥರ. ಇಷ್ಟೇ. ನಿಮ್ಗೆ ಯಾರಿಗಾದರೂ ಅನುಮಾನ ಇದ್ದರೆ ಈ ವಿಡಿಯೋನ ಫುಲ್ ನೋಡಿ, ಅವಾಗ ಎಲ್ಲ ಡೀಟೇಲ್ಸ್ ಎಲ್ಲ ಗೊತ್ತಾಗುತ್ತೆ ಅಷ್ಟೇ. 4 ವಸ್ತುಗಳು, ಇನ್ನೇನು ಬೇಡ. ಏನೇನು ಕಾರ್ಡ್ಗಳು ಬೇಕು ಅಂತ ಹೇಳಿದ್ರೆ ನನ್ನ ನೋಡಿಕೊಂಡು ರೆಡಿ ಮಾಡಿ ಇಟ್ಕೊಳ್ಳಿ. ಬಂದ ತಕ್ಷಣ ಪಟ್ ಅಂತ ಕೊಟ್ಬಿಡ್ಬೋದು.
ಅವ್ರು ಬಂದಮೇಲೆ ನಾವು ಏನು ಬೇಕು ಸಾರ್ ಏನು ಆ ಥರ ಎಲ್ಲ ಹೇಳೋ ಬದಲು ತಂದು ಇಟ್ಕೊಂಡಿದ್ರೆ ಅವ್ರು ಬಂದ ತಕ್ಷಣ ಇದೆಲ್ಲ ಇದೆ ಅಂದ್ಬಿಟ್ಟು ಅವ್ರು ಒಂದೊಂದೇ ಕೇಳ್ತಾರೆ, ಅವಾಗ ಒಂದೊಂದೇ ಕೊಡ್ತಾ ಹೋಗಿ, ಅವಾಗ 5 ನಿಮಿಷದಲ್ಲಿ ನಿಮ್ಮದು ಗೃಹ ಜ್ಯೋತಿದು ಏನಿದೆ ಅದೆಲ್ಲ ಆಗೋಗುತ್ತೆ. ಓಕೆ ಫ್ರೆಂಡ್ಸ್, ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಆಗಿರೋದು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಕಾಮೆಂಟ್ಸ್ ಆಫ್ ಆಗುತ್ತೆ, ಸಾರಿ. ಹಾಗೆ ಅದು ಹೇಳಿ ಹೇಳಿ ಅಭ್ಯಾಸ ಆಗ್ಬಿಟ್ಟಿದೆಯಲ್ಲ, ಅದಕ್ಕೆ ಕಾಮೆಂಟ್ಸ್ ಅಂತ ಬಂದ್ಬಿಡುತ್ತೆ ಅಷ್ಟೇ. ಓಕೆ, ಬಾಯ್. ಈ ವಿಡಿಯೋನ ಇವಾಗಲೇ ಅಪ್ಲೋಡ್ ಮಾಡಬೇಕು ಅಂದ್ಕೊಂಡೆ, ಅಂದರೆ ಫ್ರೈಡೇ ಅಪ್ಲೋಡ್ ಮಾಡಬೇಕಿತ್ತು. ನಾನು ತುಂಬ ಜನಕ್ಕೆ ಗೊತ್ತಿರುತ್ತೆ ಅಂದ್ಬಿಟ್ಟು ಸುಮ್ಮನೆ ಆಗಿದ್ದೆ. ಇವಾಗ ಮಾಡೋಣ, ಯಾರಿಗಾದರೂ ಇನ್ನೂ ತುಂಬ ಕಡೆ ಅವರು ಹೋಗಿರಲ್ಲ ಅಂಥವ್ರಿಗೆ ಹೆಲ್ಪ್ ಆಗ್ಬೋದು ಅಂತೇಳಿ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಓಕೆ, ಬಾಯ್.